ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಮಾಜಕ್ಕಾಗಿ ಚಳುವಳಿ ರೂಪಿಸಿದ 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರು ಮತ್ತು ನೂರಾರು ಶರಣರ ಕರ್ಮಭೂಮಿ ಬಸವ ಕಲ್ಯಾಣ. ಬಸವಣ್ಣನವರು ಇಲ್ಲಿ ವಿಶ್ವದ ಮೊದಲು ಸಂಸತ್ತು ಎನ್ನಲಾಗುವ ಅನುಭವ ಮಂಟಪವನ್ನ ಸ್ಥಾಪಿಸಿದ್ರು. ಇದು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಚರ್ಚೆಗಳ ಕೇಂದ್ರವಾಗಿತ್ತು. 10ನೇಯಿಂದ 12ನೇ ಶತಮಾನದವರೆಗೆ ಇದು ಕಲ್ಯಾಣಿ ಚಾಲುಕ್ಯರ ಭವ್ಯ ರಾಜಧಾನಿಯಾಗಿತ್ತು. ಹಿಂದೆ ಇದನ್ನ ಕಲ್ಯಾಣ ಅಂತ ಕರೆಯಲಾಗ್ತಿತ್ತು. 10ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಕೋಟೆ ರಕ್ಷಣಾತ್ಮಕ ದೃಷ್ಟಿಯಿಂದ ಅತ್ಯಂತ ವಿಶಿಷ್ಟವಾಗಿದೆ. ಇಲ್ಲಿನ ಅಖಂಡ ದರ್ವಾಜ ಮತ್ತು ಹಳೆಯ ತೋಪುಗಳು ಪ್ರಮುಖ ಆಕರ್ಷಣೀಯವಾಗಿವೆ. ಇಲ್ಲಿ ಬಸವಣ್ಣನವರ 100 ಅಡಿ ಎತ್ತರದ ಬೃಹತ್ ಪ್ರತಿಮೆ ಇದ್ದು ಇದು ಪ್ರವಾಸಿಗರನ್ನ ಆಕರ್ಷಿಸುವ ಪ್ರಮುಖ ತಾಣವಾಗಿದೆ. ಹೀಗಾಗಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಐತಿಹಾಸಿಕವಾಗಿ ಮತ್ತು ಧಾರ್ಮಿಕವಾಗಿ ಅತ್ಯಂತ ಮಹತ್ವದ ಪಟ್ಟಣವಾಗಿದೆ. ಈ ಕ್ಷೇತ್ರದಲ್ಲಿ ಅನೇಕ ರಾಜಕೀಯ ಮೇಲಾಟಗಳಾಗಿದ್ದು 2023ರಲ್ಲಿ ಶರಣು ಸಲಗಾರ್ ಮೂಲಕ ಈ ಕ್ಷೇತ್ರವನ್ನ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಹಾಲಿ ಶಾಸಕ ಶರಣು ಸಲಗಾರ್ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು. ಎಂಎಸ್ಸಿ ಮತ್ತು ಎಂಎಡ್ ಪದವೀಧರರಾಗಿರುವ ಇವರು ರಾಜಕೀಯಕ್ಕೆ ಬರುವ ಮೊದಲು ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು. ಶರಣು ಸಲಗಾರ್ ತಮ್ಮ ವೃತ್ತಿ ಜೀವನವನ್ನ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಆರಂಭಿಸಿದ್ರು. ಶಾಸಕರಾಗುವ ಮೊದಲು ಇವರು ಇಬ್ಬರು ಶಾಸಕರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ವೈಯಕ್ತಿಕ ಸಹಾಯಕರಾಗಿ ಕೆಲಸ ಮಾಡಿದ್ರು. ಈ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದ ಬಿ ನಾರಾಯಣ ರಾವ್ ಅವರ ನಿಧನದಿಂದ 2021ರಲ್ಲಿ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 20,629 ಮತಗಳ ಅಂತರದಿಂದ ಶರಣು ಸಲಗಾರ್ ಗೆಲುವು ಸಾಧಿಸಿದ್ರು. ಅದು ಅಲ್ಲದೆ 2023ರ ಚುನಾವಣೆಯಲ್ಲೂ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಮತ್ತೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಕ್ಷೇತ್ರದ ಚುನಾವಣೆಯ ಇತಿಹಾಸ. ಲಿಂಗಾಯತ ಮರಾಠ ಸಮುದಾಯದ ಪ್ರಾಬಲ್ಯ ಹೊಂದಿರುವ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಸಹಜವಾಗಿ ಪರಿಶಿಷ್ಟ ಪಂಗಡದ ಬಿ ನಾರಾಯಣ್ ಅವರನ್ನು ಹೊರತುಪಡಿಸಿದರೆ ಒಟ್ಟು ಚುನಾವಣೆಯಲ್ಲಿ ಗೆದ್ದವರು ಲಿಂಗಾಯತ ಹಾಗೂ ಮರಾಠ ಸಮುದಾಯದವರೇ ಅನ್ನೋದು ವಿಶೇಷ. ಒಟ್ಟು 9 ಬಾರಿ ಲಿಂಗಾಯತರು, 5 ಬಾರಿ ಮರಾಠ, 1 ಬಾರಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಕಾಂಗ್ರೆಸ್, ಜನತಾ ಪಾರ್ಟಿ, ಜನತಾದಳ, ಜೆಡಿಎಸ್ ಪಕ್ಷಗಳು ತಲಾ 2 ಬಾರಿ ಆಯ್ಕೆಯಾಗಿರೋದು. 1957ರಿಂದ 2023ರವರೆಗೆ ಒಟ್ಟು 16 ಚುನಾವಣೆ ನಡೆದಿವೆ. 1957 ಹಾಗೂ 1962ರಲ್ಲಿ ಅನ್ನಪೂರ್ಣಬಾಯಿ ಕಾಂಗ್ರೆಸ್ನಿಂದ 2 ಬಾರಿ ನಿರಂತರವಾಗಿ ಆಯ್ಕೆಯಾಗಿದ್ದರು. 1967ರಲ್ಲಿ ಸಿದ್ದರಾಮಪ್ಪ ಸಂಗನಬಸಪ್ಪ ಪಕ್ಷೇತರವಾಗಿ ಗೆಲುವು ದಾಖಲಿಸಿದ್ರು. 1972 ಹಾಗೂ 1978ರಲ್ಲಿ ಮತ್ತೆ ಬಾಪುರ ಹುಲೋಸೋರ್ಕರ್ ಕಾಂಗ್ರೆಸ್ನಿಂದ 2 ಬಾರಿ ಸತತವಾಗಿ ಗೆದ್ದಿದ್ರು. 1983 ಮತ್ತು 1985ರಲ್ಲಿ ಬಸವರಾಜ್ ಪಾಟೀಲ್ ಅಟ್ಟೂರ್ ಜನತಾ ಪಕ್ಷದಿಂದ 2 ಬಾರಿ, 1989 ಹಾಗೂ 1994ರಲ್ಲಿ ಜನತಾ ದಳದಿಂದ 2 ಬಾರಿ ಜಯಗಳಿಸಿದ್ರು. 1983ರಿಂದ 1994ರವರೆಗೆ 4 ಬಾರಿ ಬಸವರಾಜ್ ಪಾಟೀಲ್ ಅಟ್ಟೂರ್ ಜನತಾ ಪರಿವಾರದಿಂದ ನಿರಂತರವಾಗಿ ಆಯ್ಕೆಯಾಗಿದ್ದರು. ಅದು ಅಲ್ಲದೆ ರಾಮಕೃಷ್ಣ ಹೆಗಡೆ ಹಾಗೂ ಜೆಎಚ್ ಪಟೇಲ್ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. 1985ರಿಂದ ಬಸವರಾಜ್ ಪಾಟೀಲ್ ಅಟ್ಟೂರ್ ಎದುರಾಳಿಯಾಗಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಕಡಿಮೆ ಅಂತರದಿಂದ ಸತತವಾಗಿ ಸೋಲು ಕಂಡಿದ್ದ ಮಾರುತಿರಾವ್ ಮುಳೆ 1999ರಲ್ಲಿ ಜಾತ್ಯತೀತ ಜನತಾದಳ ಸೇರಿ ಮತ್ತೆ ಕಣಕ್ಕಿಳಿದು 4 ಬಾರಿ ಗೆದ್ದ ಬಸವರಾಜ್ ಪಾಟೀಲ್ ಅಟ್ಟೂರ್ ಅವರಿಗೆ ಸೋಲಿನ ರುಚಿ ತೋರಿಸಿದ್ರು. 2004ರಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಮಲ್ಲಿಕಾರ್ಜುನ್ ಖೂಬಾ ಮೊದಲ ಬಾರಿಗೆ ಆಯ್ಕೆಯಾಗಿದ್ದರು. ಜನತಾ ಪರಿವಾರದಿಂದ 4 ಬಾರಿ ಜಯ ಕಂಡಿದ್ದ ಬಸವರಾಜ್ ಪಾಟೀಲ್ ಅಟ್ಟೂರ್ ನಂತರ ಜೆಡಿಯು ಪಕ್ಷೇತರಾಗಿ ಸ್ಪರ್ಧಿಸಿದ್ರು, 2 ಬಾರಿ ಸೋತರು. ಮತ್ತೆ ಬಿಜೆಪಿ ಸೇರಿ 2008ರಲ್ಲಿ ಗೆದ್ದು ಬಿಗಿದ್ರು. ಜೆಡಿಎಸ್ನಿಂದ ಶಾಸಕರಾಗಿದ್ದ ಎಂಜಿ ಮುಳೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ರು. ಬಿಜೆಪಿಯ ಬಸವರಾಜ್ ಪಾಟೀಲ್ ಅಟ್ಟೂರ್ 39,015 ಮತಗಳಿಂದ ಜಯಗಳಿಸಿದ್ರೆ ಮಾರುತಿರಾವ್ ಮುಳೆ 31,077 ಮತ ಪಡೆದು ಸೋಲು ಕಂಡಿದ್ರು. 2013ರಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ ಮಲ್ಲಿಕಾರ್ಜುನ್ ಖೂಬಾ 37,494 ಮತ ಪಡೆದು 2ನೇ ಬಾರಿಗೆ ಆಯ್ಕೆಯಾಗಿದ್ರು. ಬಿ ನಾರಾಯಣ್ ಕಾಂಗ್ರೆಸ್ನಿಂದ 21,601 ಮತ ಪಡೆದು
ಸೋಲು ಕಂಡರು. 2008ರಲ್ಲಿ ಸ್ಪರ್ಧಿಸಿ ಸೋತಿದ್ದ ಬಿ ನಾರಾಯಣರಾವ್ 2018ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಬಿಜೆಪಿಯ ಮಲ್ಲಿಕಾರ್ಜುನ್ ಖೂಬಾ ವಿರುದ್ಧ ಜಯಗಳಿಸಿದರು. 2020ರಲ್ಲಿ ಶಾಸಕ ಬಿ ನಾರಾಯಣರಾವ್ ಕೊರೋನಾ ಕಾಲದಿಂದ ಅಕಾಲಿಕವಾಗಿ ನಿಧನರಾಗಿ ಈ ಕ್ಷೇತ್ರ ತೆರವಾಯಿತು. ಈ ಕ್ಷೇತ್ರಕ್ಕೆ ಅವರ ಪತ್ನಿ ಮಾಲಾ ಅಭ್ಯರ್ಥಿಯಾದರು. ಆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಶರಣು ಸಲಗಾರ್ ಕಣಕ್ಕಿಳಿದಿದ್ರು. ಈ ಚುನಾವಣೆಯಲ್ಲಿ ಶರಣು ಸಲಗಾರ್ 71,012 ಮತಗಳನ್ನು ಪಡೆದರೆ ಮಾಲಾ ಬಿ ನಾರಾಯಣರಾವ್ 50,383 ಮತ ಪಡೆದು 20,629 ಮತಗಳ ಅಂತರದಿಂದ ಸೋಲು ಕಂಡರು. 2023ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಶರಣು ಸಲಗಾರ್ ಮತ್ತೊಮ್ಮೆ ಕಣದಲ್ಲಿದ್ದು 92,920 ಮತ ಪಡೆದುಕೊಂಡರು. ಕಾಂಗ್ರೆಸ್ನ ವಿಜಯ್ ಸಿಂಗ್ 78,505 ಮತ ಪಡೆದು 14,415 ಮತಗಳ ಅಂತರದಿಂದ ಸೋಲು ಕಂಡರು. ಬಸವ ಕಲ್ಯಾಣ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಈ ಕ್ಷೇತ್ರದಲ್ಲಿ ಲಿಂಗಾಯತ 62,000, ಮರಾಠ 40,000, ಮುಸ್ಲಿಂ 36,000, ಕುರುಬ 31,000, ಎಸ್ಟಿ ಎಸ್ಸಿ 30,000, ಲಂಬಾಣಿ 8,000, ಕ್ರೈಸ್ತ 8,500, ರೆಡ್ಡಿ 8,000 ಹಾಗೂ ಇತರೆ ಸಮುದಾಯದ 15,000 ಮತಗಳಿವೆ.